ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ರವೆ ರೊಟ್ಟಿನ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇದನ್ನ ಹೇಗೆ ಮಾಡೋದಂದರೆ, ಮಾಮೂಲಿ ಗೋಧಿ ರವೆ ಬರುತ್ತಲ್ವ, ಉಪ್ಪಿಟ್ಟು ರವೆ, ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಒಂದು 1/4 ಗಂಟೆ ನೆನೆಸ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಟೊಮೊಟೊ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಚೂರು ಬೆಲ್ಲ ಹಾಕಿದ್ರೆ ಒಂಚೂರು ಫ್ಲೇವರ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಒಂದು ಅರ್ಧ ಗಂಟೆ ಅದನ್ನ ಮಿಕ್ಸ್ ಆಗಕ್ಕೆ ಬಿಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಏನು ಹರಿದೋಗಲ್ಲ, ಏನೂ ಇಲ್ಲ. ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 2 ಟೈಪಲ್ಲಿ ಮಾಡಿ ತೋರಿಸ್ತೀನಿ. ಒಂದು ಟೈಪು ಡೈರೆಕ್ಟಾಗಿ ಕಾವಲಿಗೆ ಎಣ್ಣೆ ಹಚ್ಚಿಬಿಟ್ಟು ತವದ ಮೇಲೆ ಡೈರೆಕ್ಟಾಗಿ ಒಂದು ಸೌಟ್ ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ನೋಡಿ, ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಹಿಟ್ಟು ಹಾಕ್ಕೊಂಡು ಅದರಲ್ಲೇ ನೀಟಾಗಿ ಪ್ರೆಸ್ ಮಾಡಿ, ಹೀಗೆ ನಿಧಾನ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಫುಲ್ ಎದ್ದು ಬರುತ್ತೆ ರೊಟ್ಟಿ. ನಿಧಾನ ಪ್ರೆಸ್ ಮಾಡಿ, ಆದರೆ ಇದಷ್ಟು ಚೆನ್ನಾಗಿ ಬರಲ್ಲ, ಅದೇ ಒಂಥರ ದಪ್ಪ ಆಗುತ್ತೆ ರೊಟ್ಟಿ ಇದರಲ್ಲೇ. ಹೀಗೆ ಮಾಡಿದ್ರೆ ಒಂದು ಮಾಡಿ ತೋರಿಸ್ತಿರೋದು ನಾನು ನಿಮಗಷ್ಟೇ. ನೀಟಾಗಿ ಪ್ರೆಸ್ ಮಾಡಬೇಕು, ನಿಧಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ಒಂದು 5 ಮಿನಿಟ್ ಬೇಕಾಗುತ್ತೆ ಇದು ಬೇಯಲಿಕ್ಕೆ ಫ್ರೆಂಡ್ಸು, ಯಾಕಂದರೆ ಅದು ರವೆ ಎಲ್ಲ ಬೆಂದ್ಕೋಬೇಕಲ್ಲ, ಹಾಗಾಗಿ ಒಂದು 5 ನಿಮಿಷ ಬೇಕು. 5 ನಿಮಿಷ ಬಿಟ್ಟು ಈಗ ತಿರ್ಸಾಕ್ತಾಯಿದ್ದೀನಿ ನೋಡಿ. ಎಲ್ಲೂ ಹೊರದಿಲ್ಲ, ರೊಟ್ಟಿ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಇದೊಂದು ಟೈಪ್ ಆಯಿತು. ಇನ್ನೊಂದು ಟೈಪಲ್ಲೂ ನೀವು ಮಾಡ್ಬೋದು, ಅದೇಗಪ್ಪ ಅಂತ ತೋರಿಸ್ತೀನಿ ನೋಡಿ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಟೈಪಲ್ಲಿ, ಈಗ ಬಾಳೆಲೆ ಇರುತ್ತಲ್ವ, ಬಾಳೆಲೆ ಮೇಲೆ ಈಗ ಒಂಚೂರು ಒಂದು ಸೌಟು ಹಿಟ್ಟು ಹಾಕ್ಬಿಟ್ಟು ಹೀಗೆ ನೀಟಾಗಿ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಕಡೆ ಒಂದೇ ಥರ ಪ್ರೆಸ್ ಮಾಡಿ, ಆವಾಗ ನೀಟಾಗಿ ಕ್ಲೀನಾಗಿ ಬರುತ್ತೆ ರೊಟ್ಟಿ. ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು ನೀವು. ನಾನಿಲ್ಲಿ ಮೀಡಿಯಮ್ ಮಾಡ್ತಾಯಿದ್ದೀನಿ ನೋಡಿ. ನೀಟಾಗಿ ಹೀಗೆ ಪ್ರೆಸ್ ಮಾಡಿ ಎಲ್ಲ ಕಡೆ. ದೊಡ್ಡ ಬಾಳೆಲೆ ಆದರೆ ಇನ್ನೂ ದೊಡ್ಡ ರೊಟ್ಟಿ ಮಾಡ್ಕೋಬೋದು. ಈಗ ಬಾಳೆಲೆ ಸಮೇತ ಈಗ ನಾನು ತವದ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ತವದ ಮೇಲೆ ಹಾಕಿ ಒಂಚೂರು ಪ್ರೆಸ್ ಮಾಡಿ, ಅಲ್ಲೇ ಪ್ರೆಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಹೀಗೆ ಬಾಳೆಲೆ ನೀಟಾಗಿ ಬರುತ್ತೆ ತೆಗಿಲಿಕ್ಕೆ. ನೀಟಾಗಿ ತೆಕ್ಕೊಳ್ಳಿ. ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸಿ ಆಮೇಲೆ ಮತ್ತೆ ತಿರ್ಸಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಆವಾಗ ದಪ್ಪ ಬಂದಿತ್ತು, ಇವಾಗ ಬಾಳೆಲೆ ಮೇಲೆ ಹಾಕಿದಾಗ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ನೋಡಿದ್ರಲ್ವ ರೊಟ್ಟಿ ಹೇಗೆ ಮಾಡೋದಂತ. ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೂ ಹೆಚ್ಚಿನ ವಿಡಿಯೋ ಹಾಕ್ತಾ ಹೋಗ್ತೀನಿ ಮುಂದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.